ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಲಕ್ಷಾಂತರ ಇಂಡಿಯನ್ ಗೇಮರ್ಗಳು ಕಾಯುತ್ತಿರುವ ವಿಷಯದ ಬಗ್ಗೆ ಮಾತಾಡೋಣ. ಹೌದು ಗೆಳೆಯರೇ, ಇಂದು ಒಮ್ಮೆ ಕ್ರಿಕೆಟ್ ಪ್ಲೇಯರಿಗೆ ಶಾಕ್ ಕೊಡೋ ಸುದ್ದಿ ಬಂದಿದೆ. ಡ್ರೀಮ್11 ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ನಿಮಗೆ ಗೊತ್ತೇ ಇರಬಹುದು, ಕಳೆದ ಕೆಲ ವರ್ಷಗಳಿಂದ ಡ್ರೀಮ್11 ಅಂದರೆ ಎಲ್ಲರಿಗೂ ಒಂದು ಕ್ರಿಕೆಟ್ನ ಮಾತು. ಫ್ಯಾಂಟಸಿ ಕ್ರಿಕೆಟ್ ಆಡಿ ತಮ್ಮದೇ ಟೀಮ್ ಕ್ರಿಯೇಟ್ ಮಾಡಿ ಹಾಗೂ ಕ್ಯಾಶ್ ಗೆಲ್ಲಿ ಎಂಬ ಜಾಹೀರಾತಿನಿಂದ ತುಂಬ ಜನಪ್ರಿಯವಾಗಿತ್ತು. ಆದರೆ ಈಗ ಸರ್ಕಾರ ಹೊಸ ನಿಯಮ ತರ್ತಾ ಇದೆ. ಆನ್ಲೈನ್ ರಿಯಲ್ ಮನಿ ಗೇಮ್ಸ್ಗಳ ಮೇಲೆ ನಿಷೇಧ ಹಾಕೋ ಯೋಜನೆ ಹಾಕಿಕೊಂಡಿದೆ. ಸರ್ಕಾರ ಇವುಗಳ ಮೇಲೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಕಾರಣ ಇದೆ. ಕೆಲವರು ಗೇಮ್ಗಳ ದುರ್ಬಳಕೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಯೂಸರ್ಸ್ಗಳು ಜೂಜಾಟದ ಮಾದರಿಯಲ್ಲಿ ಆಡ್ತಿದ್ರು, ತುಂಬ ಲಾಸ್ ಆಗ್ತಿದ್ರು. ಇದರಿಂದ ಅವರ ಪರ್ಸನಲ್ ಲೈಫ್ ಮೇಲೂ ಇವು ತುಂಬ ಪ್ರಭಾವ ಬೀರುತ್ತಿದ್ದವು. ಅಲ್ಲದೆ ಕೆಲವರು ಪ್ರಾಣ ಕಳೆದುಕೊಂಡ ಪ್ರಕರಣಗಳು ಸಹ ಇವೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಪ್ಲೇಂಟ್ ಸಹ ಬಂದಿದ್ದವು. ಅದಕ್ಕಾಗಿ ಸರ್ಕಾರ ರಿಯಲ್ ಮನಿ ಕಂಟೆಂಟ್ಸ್ಗಳನ್ನು ಸ್ಟಾಪ್ ಮಾಡುವ ಉದ್ದೇಶದಿಂದ ನಿಷೇಧ ಹೇರಲು ಮುಂದಾಗಿದೆ. ಈ ಬ್ಯಾನ್ ಡ್ರೀಮ್11 ಕಂಪನಿಯ ಮೇಲೆ ತುಂಬ ಪ್ರಭಾವ ಬೀರಿದೆ. ಇದರಿಂದ ಡ್ರೀಮ್11 ಕಂಪನಿ ತುಂಬ ನಷ್ಟ ಅನುಭವಿಸುತ್ತಿದೆ. ಕಂಪನಿ ಹೇಳುವ ಪ್ರಕಾರ ಕಂಪನಿಯ ಆದಾಯ 95% ಇಳಿಕೆ ಕಂಡಿದೆ. IPL ಜರ್ಸಿ ಸ್ಪಾನ್ಸರ್ ಕೂಡ ಆಗಿದ್ದ ಡ್ರೀಮ್11 ಈಗ ಅದು ಕೂಡ ಕ್ಲೋಸ್ ಆಗಿದೆ. ಡ್ರೀಮ್11 ಸರ್ಕಾರದ ನಿರ್ಧಾರಕ್ಕೆ ಬೆಲೆ ಕೊಟ್ಟು ತನ್ನ ಹೊಸ ಪ್ಲಾನಿಂದ ಬ್ಯಾಕಪ್ ಆಗಲು ಮುನ್ನುಗ್ಗುತ್ತಿದೆ. ಕಂಪನಿ ಈಗ ಅನೌನ್ಸ್ ಮಾಡಿದೆ, ನಾವು ಈಗ ಡ್ರೀಮ್11ನ 3.0 ವರ್ಷನ್ ತರ್ತಾ ಇದ್ದೀವಿ ಅಂತ. 3.0ನಲ್ಲಿ ಕ್ರಿಕೆಟ್ ಫ್ಯಾಂಟಸಿ ಅಷ್ಟೇ ಅಲ್ಲದೆ ಕೆಲವು ಬದಲಾವಣೆ ತರಲಿದೆ. ಹೆಸರೇ ಹೇಳುವಂತೆ ಇದು ಹೊಸ ವರ್ಷನ್ ಆಗಿದ್ದು ಇದರ ಕಾನ್ಸೆಪ್ಟ್ ಸಂಪೂರ್ಣ ಚೇಂಜ್ ಆಗಿದೆ. ಡ್ರೀಮ್11 ಕಂಪನಿ ಅನೌನ್ಸ್ ಮಾಡಿರುವಂತೆ ಇನ್ನು ಮುಂದೆ ಪೇಯ್ಡ್ ಕಂಟೆಂಟ್ಸ್ ಇರೋದಿಲ್ಲ. ಆದರೂ ನೀವು ಟೀಮ್ ಕ್ರಿಯೇಟ್ ಮಾಡಬಹುದು, ಹಣ ಹಾಕೋಕ್ಕಾಗೋಲ್ಲ ಅಷ್ಟೇ. ಗೆದ್ದರೆ ಮೇ ಬಿ ಬೋನಸ್ ಪಾಯಿಂಟ್ಸ್, ಆಫರ್ಸ್, ಕೂಪನ್ಸ್ ಇರಬಹುದು. ಡ್ರೀಮ್11 ಇನ್ನು ಮುಂದೆ ದೊಡ್ಡ ಪ್ಲ್ಯಾನ್ಗಳನ್ನು ಹೊಂದಿದೆ. ತನ್ನ ಲಾಸ್ ಕವರ್ ಮಾಡಲು ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡಿದೆ. ಡ್ರೀಮ್11 ಇನ್ನು ಮುಂದೆ ಯಾಡ್ಸ್ ಮತ್ತು ಸ್ಪಾನ್ಸರ್ಶಿಪ್ ಮೂಲಕ ಹಣ ಗಳಿಸೋ ಪ್ಲ್ಯಾನ್ ಹಾಕಿಕೊಂಡಿದೆಯಂತೆ. ಅದರ ಜೊತೆಗೆ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ಗೂ ಕೂಡ ಎಂಟ್ರಿ ಕೊಡುವ ಆಲೋಚನೆ ಇದೆ. ಡ್ರೀಮ್11 ಕ್ರಿಕೆಟ್ ಫ್ಯಾಂಟಸಿ ಗೇಮಿಂದ ಯೂಸರ್ಸ್ಗಳಲ್ಲಿ ತುಂಬ ನಂಬಿಕೆ ಗಳಿಸಿತ್ತು. ಇದರಿಂದ ಸ್ಟಾಕ್ ಮಾರ್ಕೆಟಿಂಗ್ಗೆ ಕಾಲಿಟ್ಟರೆ ಜನ ತುಂಬ ಬೇಗ ನಂಬುವ ಸಾಧ್ಯತೆ ಇದೆ. ನಂಬಿಕಸ್ಥ ಆಪ್ಸ್ ಎಂದು. ಹೀಗಾಗಿ ನೀವು ಡ್ರೀಮ್11 ಬಳಕೆದಾರ ಆಗಿದ್ದರೆ ಪೇಯ್ಡ್ ಕಂಟೆಂಟ್ಸ್ ಈಗಿಲ್ಲ, ಫ್ರೀ ಗೇಮ್ಸ್ ಮಾತ್ರ ಇರ್ತವೆ. ಹಣ ಹಾಕಿ ಗೇಮ್ಸ್ ಆಡೋ ಯೋಚನೆ ಮಾತ್ರ ಬೇಡ. ಗೌರ್ಮೆಂಟ್ ರೂಲ್ಸ್ ಸ್ಪಷ್ಟವಾಗಿದೆ, ಆದರೆ ಫ್ರೀ ಕಂಟೆಂಟ್ಸ್ ಎಂಜಾಯ್ ಮಾಡಬಹುದು, ಲಾಸ್ ಆಗೋ ಭಯ ಇಲ್ಲ. ಹೀಗಾಗಿ ಗೆಳೆಯರೇ, ಡ್ರೀಮ್11 ಹಳೆಯ ಮಾದರಿಯಂತಿಲ್ಲ, ಆದರೆ ಹೊಸ ಮಾರ್ಗದಲ್ಲಿ ಮುಂದಿನ ಹೆಜ್ಜೆ ಇಡ್ತಾ ಇದೆ. ನೀವು ಕೂಡ ಸೇಫಾಗಿ ಫ್ರೀ ಟು ಪೇ ಕಾಂಟೆಸ್ಟ್ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.